Hello guys, welcome back to Banking Canadiga. In this video, I am going to share about UCO Bank LBO and ನಾನು ಆಲ್ರೆಡಿ ರಿಸಲ್ಟ್ ಡೇಟ್ ಯಾವಾಗ ಬರ್ಬೋದು ಅಂತ ಅವ್ರಿಗೆ ಕಾಲ್ ಮಾಡಿದ ರೆಕಾರ್ಡಿಂಗ್ ಹಾಕಿದೆ. ಅಂದರೆ ರೆಕಾರ್ಡಿಂಗ್ ಹಾಕಿಲ್ಲ, ಅದರಲ್ಲಿ ಹೇಳಿದ್ದೀನಿ ಅವ್ರು ಏನು ಹೇಳಿದರು ಅಂತ. ಈ ವೀಕಲ್ಲೇ ಬರ್ಬೋದು ಅಥವಾ ಅಂಡರ್ ಪ್ರೊಸೆಸ್ ಇದೆ, ಯಾವಾಗಲಾದರೂ ಬರ್ಬೋದು ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಇನ್ನು ಅಪ್ಲಿಕೇಶನ್ ಫಾರ್ಮ್ ಎಷ್ಟು ರಿಸೀವ್ ಆಗಿದೆ ಕರ್ನಾಟಕ ಸ್ಟೇಟಿಂದ ಅಂತ ಆಲ್ರೆಡಿ ಒಂದು ಆರ್ ಟಿ ಐ ರಿಪ್ಲೈ ಸಿಕ್ಕಿತ್ತು. ಅದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. 5,400 ಚಿಲ್ಲರೆ ಅಪ್ಲಿಕೇಶನ್ ಕರ್ನಾಟಕ ಸ್ಟೇಟಿಂದ ರಿಸೀವ್ ಆಗಿತ್ತು ಅಂತ. ಬಟ್ ನಾನು ಕ್ಯಾಟಗರಿ ವೈಸ್ ಕೂಡ ಹಾಕಿದ್ದೆ, ಸ್ಟೇಟ್ ವೈಸ್ ಆ್ಯಂಡ್ ಕರ್ನಾಟಕ ಸ್ಟೇಟ್ದು ಕ್ಯಾಟಗರಿ ವೈಸ್ ಎಷ್ಟು ಅಪ್ಲಿಕೇಶನ್ ರಿಸೀವ್ ಆಗಿದೆ ಅಂತ. ಸೊ ಇದರಲ್ಲಿ ಇವಾಗ ನಾನು ನಿಮಗೆ ಆರ್ ಟಿ ಐ ರಿಪ್ಲೈ ಬಂದಿದೆ, ಆರ್ ಟಿ ಐ ರಿಪ್ಲೈ ತೋರಿಸ್ತೀನಿ ನೋಡಿ. ಸೊ ಇದು ಸ್ಟೇಟ್ ವೈಸ್ದು ನೋಡಿ. ಸ್ಟೇಟ್ ವೈಸ್ ನಮ್ಮ ಸ್ಟೇಟಿಗೆ 5,458. ಸೊ 5,458 ಬ್ರೇಕ್ ಡೌನ್ ಮಾಡಿದರೆ ಜನರಲಿಗೆ 1,036, ಒ ಬಿ ಸಿಗೆ 1,610, ಎಸ್ ಸಿ 1,813 ಆ್ಯಂಡ್ ಇ ಡಬ್ಲ್ಯೂ ಎಸ್ 281. ಎಸ್ ಸಿಗೆ ಜಾಸ್ತಿ ಅಪ್ಲಿಕೇಶನ್ ರಿಸೀವ್ ಆಗಿರೋದು, ಲೀಸ್ಟ್ ಅಂದರೆ ಇ ಡಬ್ಲ್ಯೂ ಎಸ್ ಕ್ಯಾಟಗರಿಗೆ ಅಪ್ಲಿಕೇಶನ್ ರಿಸೀವ್ ಆಗಿದೆ. ಸೊ ಇದಿಷ್ಟು ಡಾಟಾ. ಆ್ಯಂಡ್ ಇದು ರಿಪ್ಲೈ ಬಂದುಬಿಟ್ಟು ನನಗೆ ಲಾಸ್ಟ್ ವೀಕೇ ಬಂದಿದೆ, ನಾನು ಚೆಕ್ ಮಾಡಿರಲಿಲ್ಲ. ಸೊ ಲೇಟಾಗಿ ಅಪ್ಡೇಟ್ ಮಾಡ್ತಿದ್ದೀನಿ. ಸೊ ರಿಸಲ್ಟಿಗೆ ವೆಯ್ಟ್ ಮಾಡ್ತಿರೋರಿಗೆ ಆಲ್ ದ ಬೆಸ್ಟ್. ಪಾಸಿಟಿವ್ ರಿಸಲ್ಟ್ ಬರಲಿ ನಿಮಗೆಲ್ಲರಿಗೂ.